ಹಾಯ್ ಹಲೋ ನಮಸ್ಕಾರ. ಇವತ್ತು ಏನಪ್ಪ ಅಂದರೆ ನೀವೆಲ್ಲರೂ ಎಸ್ ಎಸ್ ಸಿ ಸಿ ಜಿ ಎಲ್ ಮತ್ತು ಎಸ್ ಎಸ್ ಸಿ ಜಿ ಎಲ್ನ ಅಪ್ಲಿಕೇಶನ್ ಹಾಕಿರ್ತೀರ ಆಯಿತಾ. ಆ ಅಪ್ಲಿಕೇಶನ್ ಹಾಕಿದ ಮೇಲೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಕಂಡಕ್ಟ್ ಮಾಡಿದ ಮೇಲೆ ಎಸ್ ಎಸ್ ಸಿ ಸಿ ಜಿ ಎಲ್ದು ಈಗ ಎಕ್ಸಾಮ್ ನಡೀತಾ ಇದೆ ಅಲ್ವಾ, ಅದರದ್ದು ಅಡ್ಮಿಟ್ ಕಾರ್ಡ್ ಹೇಗೆ ಡೌನ್ಲೋಡ್ ಮಾಡೋದು ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ. ಫಸ್ಟು ಕ್ರೋಮ್ ಬ್ರೌಸರ್ ಓಪನ್ ಮಾಡಿ ಆಯಿತಾ. ಈ ಥರ ಕ್ರೋಮ್ ಓಪನ್ ಮಾಡಿದ ಮೇಲೆ ಅಲ್ಲಿ ಎಸ್ ಎಸ್ ಸಿ ಅಂತ ಸರ್ಚ್ ಮಾಡಿ ಎಂಟರ್ ಕೊಡಿ. ಅದಾದಮೇಲೆ ಕೆಳಗೆ ಸ್ಕ್ರೋಲ್ ಡೌನ್ ಮಾಡಿ ಆಯಿತಾ. ಮಾಡಿ ಮೇಲೆ ಇಲ್ಲಿ ಅಪ್ಲೈ ಸಾಫ್ಟ್ ಸೆಲೆಕ್ಷನ್ ಕಮಿಷನ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಮೇಲೆ ಈ ಥರ ವೆಬ್ಸೈಟ್ ಶೋ ಆಗುತ್ತೆ. ಅದಾದಮೇಲೆ ಇದು ಅಫಿಷಿಯಲ್ ವೆಬ್ಸೈಟ್ ಅಲ್ವಾ, ಇಲ್ಲಿದೆ ಅಲ್ವಾ, ಇದು ಇಲ್ಲಿ ತೋರಿಸೋದಲ್ಲ ಗ್ರೀನ್ ಇದು ಬ್ಲೂ ಕಲರು, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಮೇಲೆ ಈ ಥರ ಅಫಿಷಿಯಲ್ ಆಗಿ ವೆಬ್ಸೈಟ್ ನಿಮಗೆ ತೋರಿಸುತ್ತಾ ಇದೆ. ಇದು ಎಸ್ ಎಸ್ ಸಿ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಓಕೆನಾ. ಅದಾದಮೇಲೆ ಇಲ್ಲಿ ಮೇಲೆ ರೈಟ್ ಸೈಡ್ ಲಾಗಿನ್ ರಿಜಿಸ್ಟರ್ ಅಂತ ಇದೆ ಅಲ್ವಾ, ನೀವು ಆಲ್ರೆಡಿ ಅಪ್ಲಿಕೇಶನ್ ಹಾಕಿ ಲಾಗಿನ್ ಆಗಿ ಇರ್ತೀರ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ನಿಮ್ಮದು ರಿಜಿಸ್ಟರ್ ನಂಬರ್ ಹಾಕಿ, ಆಮೇಲೆ ನಿಮ್ಮ ಪಾಸ್ವರ್ಡ್ ಇರುತ್ತಲ್ಲ ಪಾಸ್ವರ್ಡ್ ಹಾಕಿ. ಅದಾದಮೇಲೆ ಇಲ್ಲಿ ಪಾಸ್ವರ್ಡ್ ಹಾಕಿ ಮೇಲೆ ಕೆಳಗೆ ಇಲ್ಲಿ ಕ್ಯಾಪ್ಷನ್ ಅಂತ ಇರುತ್ತಲ್ವ, ಕ್ಯಾಪ್ಷನ್ನ ಎಂಟರ್ ಮಾಡಿ. ನಂದು ಕ್ಯಾಪ್ಷನ್ ಬಂದುಬಿಟ್ಟು 9 ಅಂತ WVHH ಅಂತ ಇದೆಯಲ್ವ, ಇದನ್ನ ನಾನು ಅಪ್ಲೈ ಮಾಡಿ ಲಾಗಿನ್ ಅಂತ ಕೊಡ್ತೀನಿ ಆಯಿತಾ. ಲಾಗಿನ್ ಅಂತ ಕೊಟ್ಟು ಮಾಡಿ ಈ ಥರ ನೆಕ್ಸ್ಟು ಈ ಥರ ವೆಬ್ಸೈಟ್ ನಿಮಗೆ ಬರುತ್ತೆ. ಅದು ನಿಮ್ಮದು ಹೆಸರು ಬರುತ್ತೆ, ಆಮೇಲೆ ಇಮೇಲ್ ಬರುತ್ತೆ, ನಿಮ್ಮದು ತಂದೆ ಹೆಸರು ಬರುತ್ತೆ, ಹಾಗೆ ಫೋನ್ ನಂಬರ್ ಬರುತ್ತೆ, ಹಾಗೆ ಮತ್ತು ನಿಮ್ಮದು ಫೋನ್ ನಂಬರ್ ಕೂಡ ಇಲ್ಲಿ ಶೋ ಆಗುತ್ತೆ. ಓಕೆನಾ. ಕೆಳಗೆ ಇಲ್ಲಿದೆ ಅಲ್ವಾ, ಇದು ಅಡ್ಮಿಷನ್ ಸರ್ಟಿಫಿಕೇಟ್ ಅಂತ ಇದೆ, ಇಲ್ಲಿ ರಿಸಲ್ಟ್ ಅಂತ ಇದೆ. ಓಕೆನಾ. ನೀವು ರಿಸಲ್ಟ್ ಎಕ್ಸಾಮ್ ಬರೆದ್ರೆ ರಿಸಲ್ಟ್ ನೋಡ್ಬೋದು ಆಯಿತಾ. ಇದು ಎಕ್ಸಾಮ್ ಬರೆದ್ರೆ ರಿಸಲ್ಟ್ ಇಲ್ಲಿ ಚೆಕ್ ಮಾಡ್ಬೋದು. ಇಲ್ಲಿ ಎಕ್ಸಾಮ್ ಬರೆದ್ರೆ ಈಗ ಎಕ್ಸಾಮ್ ನಡೀತಿದೆ ಅಲ್ವಾ, ಇಲ್ಲಿ ಅಡ್ಮಿಷನ್ ಸರ್ಟಿಫಿಕೇಟ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಕ್ಲಿಕ್ ಮಾಡಿದ ಮೇಲೆ ನಿಮ್ಮದು ಅಡ್ಮಿಷನ್ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡೋದು ವೆಬ್ಸೈಟ್ಗೆ, ಇನ್ನೊಂದು ವೆಬ್ಸೈಟ್ಗೆ ನಿಮಗೆ ಕರ್ಕೊಂಡು ಹೋಗುತ್ತೆ. ಓಕೆನಾ. ನಾನು ಇಲ್ಲಿ ಕ್ಲಿಕ್ ಮಾಡ್ತಾಯಿದ್ದೀನಿ. ಈ ಥರ ವೆಬ್ಸೈಟ್ ಬರುತ್ತೆ. ಈ ಥರ ವೆಬ್ಸೈಟ್ ಬಂದ ಮೇಲೆ ಇಲ್ಲಿ ಬರ್ತಾಯಿದೆ ಚೆಕ್ ಸ್ಟೇಟಸ್ ಆಫ್ ಅಡ್ಮಿಷನ್ ಸರ್ಟಿಫಿಕೇಟ್ ಅಂತ ಬರ್ತಾಯಿದೆ. ಇಲ್ಲಿ CHL ಮತ್ತು ಜೂನಿಯರ್ ಇಂಜಿನಿಯರಿಂಗ್ ಒಂದು 2 ಎಕ್ಸಾಮ್ ನಡೀತಾ ಇದೆ. ನಾನು ಜೂನಿಯರ್ ಎಕ್ಸಾಮ್ ಸೆಲೆಕ್ಟ್ ಮಾಡ್ತೀನಿ 2025. ಈ ಥರ ಚೆಕ್ ಸ್ಟೇಟಸ್ ಅಂತ ಬಂದಮೇಲೆ ನಾನು ಇದಕ್ಕೆ ಅಪ್ಲೈ ಮಾಡಿಲ್ಲ. ನೀವು ಯಾವುದಕ್ಕೆ ಅಪ್ಲೈ ಮಾಡಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈಗ ನಾನು SSC CHLನ ಅಪ್ಲೈ ಮಾಡಿದ್ದೀನಿ ಮತ್ತು 2025 ಇದೇ ವರ್ಷದಲ್ಲಿ ಎಕ್ಸಾಮ್ ನಡೀತಾ ಇದೆ ಆಯಿತಾ. ನಾಡಿದ್ದು ಇದೆ ನನ್ನ ಎಕ್ಸಾಮು. ಅದಾದಮೇಲೆ ನೀವು ಬರುತ್ತೆ, ನೇಮ್ ಬರುತ್ತೆ, ಫಾದರ್ ನೇಮ್ ಬರುತ್ತೆ, ಹಾಗೆ ರಿಜಿಸ್ಟರ್ ನಂಬರ್ ಬರುತ್ತೆ, ಎಕ್ಸಾಮ್ ಡೇಟ್ ಯಾವಾಗಿದೆ ಅಂತ ಬರುತ್ತೆ. ಎಕ್ಸಾಮ್ ಸಿಟಿ ಬೆಂಗಳೂರು, ನಂದು ಎಕ್ಸಾಮ್ ಸಿಟಿ ಬೆಂಗಳೂರು ಬಂದಿದೆ. ನಿಮ್ದು ಯಾವ ಎಕ್ಸಾಮ್ ಸಿಟಿ ಬಂದಿರುತ್ತೆ ಅದನ್ನು ಚೆಕ್ ಮಾಡ್ಕೊಳ್ಕೇನಾ. ಅದಾದಮೇಲೆ ಇಲ್ಲಿ ಕೆಳಗೆ ಡಿಕ್ಲೇಷನ್ ಬಾಕ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನೀವು ಡೌನ್ಲೋಡ್ ಅಡ್ಮಿಷನ್ ಸರ್ಟಿಫಿಕೇಟ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಥರ ಇಂಟ್ರಕ್ಷನ್ ಬರ್ತಾಯಿದೆ. ಕ್ಯಾಂಡಿಡೇಟ್ ಮೇ ನಾಟ್ ಬಿ ಅಡ್ಮಿಷನ್ ಸರ್ಟಿಫಿಕೇಟ್ ವಿಲ್ ಬಿ ರಿಟರ್ನ್ ಅಂತ ಎಲ್ಲೇನೋ ಇಂಟ್ರಕ್ಷನ್ ಇದೆ. ಒನ್ ಟೈಮ್ ನೀವು ಓದ್ಕೊಳ್ಳಿ ಆಯಿತಾ. ಓದ್ಕೊಂಡ್ಮೇಲೆ ನೆಕ್ಸ್ಟ್ ಅಂತ ಕೊಟ್ಟಮೇಲೆ ಈ ಥರ ಒಂದು ಅಡ್ಮಿಷನ್ ಸರ್ಟಿಫಿಕೇಟ್ ಬಂದಿದೆ, ಅಡ್ಮಿಟ್ ಕಾರ್ಡ್ ಬಂದಿದೆ, ಸೇವ್ ಅಂತ ಕೊಡ್ತೀನಿ ಆಯಿತಾ. ಸೇವ್ ಅಂತ ಕೊಟ್ಟ ಮೇಲೆ ನಂದು ಲ್ಯಾಪ್ಟಾಪ್ ಇದೆ, ಅದರಲ್ಲಿ ಸೇವ್ ಆಗುತ್ತೆ. ಅದಾದಮೇಲೆ ನಿಮಗೆ ಶೋ ಮಾಡ್ತೀನಿ ಆಯಿತಾ, ಹೇಗಿದೆ ಹೆಂಗೆ ಬರುತ್ತೆ ಅಂತಂದು ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ನಾನು ಒನ್ ಟೈಮ್ ಶೋ ಮಾಡ್ತೀನಿ. ಇಲ್ಲಿ ಬಂದ ಮೇಲೆ ನಿಮ್ಮದು ರೂಲ್ ನಂಬರ್ ತೋರಿಸುತ್ತೆ, ರಿಜಿಸ್ಟರ್ ನಂಬರ್ ತೋರಿಸುತ್ತೆ, ಹಾಗೆ ನಿಮ್ಮದು ಫೋಟೋ ಸಿಗ್ನೇಚರ್ ತೋರಿಸುತ್ತೆ. ಅದಾದಮೇಲೆ ಯಾವ್ದು ಎಲಿಜಿಬಿಲಿಟಿ ಯಾವುದು, ನಿಮ್ಮದು ಕ್ಯಾಸ್ಟ್ ಯಾವುದು, ನೇಮು, ನಿಮ್ಮ ಡೇಟ್ ಆಫ್ ಬರ್ತ್ ಎಲ್ಲ ಇಲ್ಲಿ ಶೋ ಆಗುತ್ತೆ ಆಯಿತಾ. ಕೆಳಗೆ ಬಂದಮೇಲೆ ಇಲ್ಲಿ ಎಕ್ಸಾಮ್ ಸೆಂಟರ್ ತೋರಿಸುತ್ತೆ, ಎಕ್ಸಾಮ್ ಸೆಂಟ್ರ್ ಎಲ್ಲಿದೆ, ಯಾವ ಏರಿಯಾದಲ್ಲಿದೆ ಅಂತ ತೋರಿಸುತ್ತೆ. ಅದಾದಮೇಲೆ ನನ್ನ ಎಕ್ಸಾಮ್ ಬಂದುಬಿಟ್ಟು 5 ಗಂಟೆಯಿಂದ 6 ಗಂಟೆ ಮಟ್ಟ ಇದೆ. ಒಂದು ರಿಪೋರ್ಟಿಂಗ್ ಟೈಮ್ ಬಂದುಬಿಟ್ಟು 3:30 ಹಾಗೆ ಎಂಟ್ರಿ ಕ್ಲೋಸಿಂಗ್ ಡೇಟ್ ಒಂದು 4:15 ಆಯಿತಾ. ನೀವು ಕ್ಲೋಸಿಂಗ್ ಟೈಮ್ ಒಳಗೆ ಹೋಗ್ಬೇಕು. ನೀವು ಲೇಟಾಗಿ ಹೋದರೆ ನಿಮ್ಮನ್ನ ಅಲೋ ಮಾಡೋದಿಲ್ಲ ಆಯಿತಾ. ಇವಾಗ ಸ್ವಲ್ಪ ಸ್ಕ್ಯಾಮ್ ಆಗಿರೋದ್ರಿಂದ ಸ್ವಲ್ಪ ಬೇಗ ಎಕ್ಸಾಮ್ ಸೆಂಟ್ರಿಗೆ ಹೋಗಿ, ಇಲ್ಲಾಂದರೆ ನಿಮಗೆ ಎಕ್ಸಾಮ್ಗೆ ಅಲೋ ಮಾಡೋದಿಲ್ಲ. ಓಕೆನಾ. ಅದಾದಮೇಲೆ ಕೆಳಗೆ ಇಲ್ಲಿ ಪ್ಲೀಸ್ ರೈಟ್ ಯುವರ್ ಮದರ್ ನೇಮ್ ಅಂತ ಇದೆ, ಏನು ಬೇಡ. ಅಲ್ಲಿ ಹೋದ್ಮೇಲೆ ಅವರೇ ನಿಮಗೆ ಹೇಳ್ತಾರೆ. ಓಕೆನಾ. ಇಲ್ಲಿ ಏನು ಬರೀಬೇಕು ಅಂತಂದು ನೀವೇ ಇಲ್ಲಿ ಏನೋ ಬರ್ಕೊಂಡು ಹೋಗಬೇಡಿ. ಆಮೇಲೆ ನಿಮ್ಮದು ಮತ್ತು ಇನ್ನೊಂದು ಸರಿ ಜೆರಾಕ್ಸ್ ತೆಗೆಸ್ಬೇಕಂತ ಹೇಳ್ತಾರೆ. ಅದಕ್ಕಾಗಿ ನೀವು ಹಂಗೆ ತಗೊಂಡೋಗಿ ಅವ್ರು ಇಂಟ್ರಕ್ಷನ್ ಕೊಡ್ತಾರೆ. ಅದಾದಮೇಲೆ ನೀವು ಅಲ್ಲಿ ರೈಟ್ ಮಾಡಿ ಆಯಿತಾ. ಅದಾದಮೇಲೆ ಕೆಳಗೆ ಇಲ್ಲಿ ಇಂಟ್ರಕ್ಷನ್ ಕೊಟ್ಟಿದ್ದಾರೆ ಆಯಿತಾ. ನೀವು ಆಲ್ಮೋಸ್ಟ್ ಪೆನ್ ಇಲ್ಲ, ಎಲ್ಲ ಲ್ಯಾಪ್ಟಾಪ್ ಇದು ಕಂಪ್ಯೂಟರ್ ಒಳಗೆ ಎಕ್ಸಾಮ್ ಇರೋದ್ರಿಂದ ನೀವು ಜಸ್ಟ್ ಟಿಕ್ಕಿಂಗ್ ಮಾಡಬೇಕು. ಇಲ್ಲಿ ಅವರು ಒರಿಜಿನಲ್ ID ಕಾರ್ಡ್ ತೊಗೊಂಡೋಗಿರ್ತಾರೆ, ಅಂದರೆ ಫೋಟೋ ತೊಗೊಂಡೋಗೋಂಥ ಇಂಟ್ರಕ್ಷನ್ ಏನೋ ಕೊಟ್ಟಿದ್ದಾರೆ ಆಯಿತಾ. ಇದನ್ನು ಕಂಪ್ಲೀಟ್ ಇದರಲ್ಲಿ 7 ಇಂಟ್ರಕ್ಷನ್ ಕೊಟ್ಟಿದ್ದಾರೆ ಆಯಿತಾ. ಇದನ್ನು ನೀವು ಕಂಪ್ಲೀಟ್ ಓದಿ ಏನೇನು ತೊಗೊಂಡು ಹೋಗಬೇಕು, ಏನೇನು ಇಂಟ್ರಕ್ಷನ್ ಇದೆ ಅಂತ ಒನ್ ಟೈಮ್ ಓದ್ಕೊಳ್ಳಿ ಆಯಿತಾ. ನಾನು ಹೇಳ್ತಾ ಹೋದರೆ ತುಂಬ ಲಾಂಗ್ ಆಗುತ್ತೆ ವೀಡಿಯೋ, ಹಾಗಾಗಿ ನಿಮಗೆ ಇಂಟ್ರಕ್ಷನ್ ಏನು ಕೊಟ್ಟಿದೆ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಅದಾದಮೇಲೆ ಅಂದರೆ ಸ್ಕೀಮ್ ಆಫ್ ಟ್ರಯಲ್ 1 ಎಕ್ಸಾಮ್, ಇದು ಟ್ರಯಲ್ 1 ಟ್ರಯಲ್ 2 2 ಎಕ್ಸಾಮಿಷನ್ ಇರುವುದರಿಂದ ಈ ಟ್ರಯಲ್ 1 ಎಕ್ಸಾಮಿಷನ್ ಆಗಿರುತ್ತೆ ಆಯಿತಾ. ಆಮೇಲೆ ಇಂಗ್ಲೀಷ್ ಲ್ಯಾಂಗ್ವೇಜು, ಜನರಲ್ ಇಂಟೆಲಿಜೆನ್ಸು, ಆಮೇಲೆ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡು ಮತ್ತು ಜನರಲ್ ಅವೇರ್ನೆಸ್ ಅಂತ 4 ಸಬ್ಜೆಕ್ಟ್ ಇರ್ತವೆ. ಟೋಟಲ್ 25 ಕ್ವಶನ್, ಟೋಟಲ್
200 ಮಾರ್ಕ್ಸಿಗೆ ನಿಮಗೆ ಎಕ್ಸಾಮ್ ಇರುತ್ತೆ. ಓಕೆನಾ. ಇನ್ನು ಆಲ್ಮೋಸ್ಟ್ ಎಲ್ಲ ಓದಿರ್ತೀರ, ಓದಿದ್ರು ಹಂಗೆ ಹೋಗಿ ಟಿಕ್ ಆಗಿ ಬಂದಿರ್ತಾರೆ ಲಕ್ ಮೇಲೆ ಹೋಗಿ ಕರೆಕ್ಟಾಗಿ ಎಕ್ಸಾಮ್ ಅಟೆಂಡ್ ಮಾಡಿ ಬನ್ನಿ. ಓಕೆನಾ. ನಿಮಗೆಲ್ಲರಿಗೆ ಆಲ್ ದ ಬೆಸ್ಟ್ ಆಯಿತಾ. ಇದು ಒನ್ ಟೈಮ್ ನಾರ್ಮಲ್ ಜೆರಾಕ್ಸ್ ತೊಗೊಳ್ಳಿ, ಆಮೇಲೆ ಕಲರ್ ಜೆರಾಕ್ಸ್ ತೊಗೊಳ್ಳಿ, ನೋ ಮ್ಯಾಟರ್. ಈ ಜೆರಾಕ್ಸ್ ತೊಗೊಂಡು ಎಕ್ಸಾಮಿಗೆ ಹೋಗಿ ಅಟೆಂಡ್ ಮಾಡಿ. ಓಕೆನಾ. ಇಷ್ಟೊತ್ತು ನನ್ನ ವೀಡಿಯೋ ನೋಡೋಕ್ಕಾಗಿ ಧನ್ಯವಾದಗಳು. ಹಾಗೆ ಇದೇ ಥರ ಸಪೋರ್ಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ. ನಾನು ಎಕ್ಸಾಮ್ ಅಟೆಂಡ್ ಮಾಡೋದು ನಿಮಗೆ ತಿಳಿಸ್ಕೊಡುತ್ತೇನೆ. ಓಕೆ, ಬಾಯ್.